ಜಾಸ್ತಿ ಅವು ಸಂಖ್ಯೆ ಬಂದಾಗ ಅವು ಗೂಡಿನ ಒಳಗಡೆ ಹೋಗ್ಬಿಟ್ಟು ಆ ತತ್ತಿ ಜೊತೆಯಲ್ಲಿ ಇದ್ಬಿಟ್ಟು ಆ ಹುಳನ ತಿನ್ನೋ ಸಾಧ್ಯತೆಯೂ ಇರುತ್ತೆ. ಒಂದು ಗೇಟ್ ಟೈಪ್ ಮಾಡಿ ಅದನ್ನು ಇದು ಮಾಡಿದರೆ ಒಂದು ಸ್ವಲ್ಪ ಅದಕ್ಕೆ ಸೇಫ್ಟಿ ಆಗುತ್ತೆ, ರಕ್ಷಣೆ ಆಗುತ್ತೆ. ಜೇನಿಗೆ ಮುಖ್ಯವಾದ ಒಂದು ಕಾಟ ಅಂದರೆ ಆ ಜೇನು ಕೃಷಿ ಮಾಡುವಾಗ ಮುಖ್ಯ ಸವಾಲು ಅಂದರೆ ಅವಕ್ಕೆ ಇರುವೆ ಬರ್ದಿದ್ದಂಗೆ ಒಂದು ನೋಡ್ಕೊಳ್ಬೇಕು. ಎರಡನೇದಾಗಿ ಆ ಇರುವೆಯಲ್ಲಿ ಇನ್ನೊಂದು ಕೆಂಪು ಇರುವೆ ಬರ್ತಾವೆ, ನಾವು ಅದಕ್ಕೆ ಚಿಗಳಿ ಅಂತೀವಿ. ಅದು ಜಾಸ್ತಿ ನಾವು ಎಲ್ಲೋ ರಾತ್ರಿಯಿಂದ ಬೆಳಗಾಗೋನೊಳಗೆ ಪಟ್ಟ ಬಂದು ಅದನ್ನು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅದಕ್ಕೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೀರು ಸ್ವಲ್ಪ ನೀರಿಟ್ಟು ನೀರು ಮೇಲೆ ಆ ಬಾಕ್ಸ್ ಏನಾದ್ರು ಇಡೋ ವ್ಯವಸ್ಥೆ ಮಾಡಿದರೆ ಅದು ಹರಿದು ಬರೋದಿಲ್ಲ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಸುಮಾರು ಜೂನ್ ಜುಲೈಯಲ್ಲಿ ಬಂಡಾರ ಮಡಕಿ ಹುಳ ಅಂತಾರೆ, ಅಂದರೆ ನಾವು ಹುಳಿ ಕಡ್ಜಿ ಅಂತೀವಿ ಆಡು ಭಾಷೆಯಲ್ಲಿ. ಅದೊಂದು ಜಿಟ್ಟೆ ಅದು. ಅವು ಈ ಹುಳಗಳ ಬಾಕ್ಸಿಂದ ಹೊರಡೋ ಭಾಗದಲ್ಲೇ ಕಾದು ಕೂತ್ಕೊಂಡ್ಬಿಟ್ಟು ಆ ಹುಳನ ಹಿಡ್ಕೊಂಡ್ಬಿಟ್ಟು ಎಲ್ಲ ತಿಂದು ತತ್ತಿ ಹುಳನ ಖಾಲಿ ಮಾಡಿಬಿಡ್ತಾವೆ. ಅವು ಸುಮ್ಮನೆ ಜಾಸ್ತಿ ಅವು ಸಂಖ್ಯೆ ಬಂದಾಗ ಅವು ಗೂಡಿನ ಒಳಗಡೆ ಹೋಗ್ಬಿಟ್ಟು ಆ ತತ್ತಿ ಜೊತೆಯಲ್ಲಿ ಇದ್ಬಿಟ್ಟು ಆ ಹುಳನ ತಿನ್ನೋ ಸಾಧ್ಯತೆಯೂ ಇರುತ್ತೆ. ಇನ್ನು ತುಂಬ ಹುಳಗಳು ಜಾಸ್ತಿ ಇದ್ದು ಈ ಜಿಟ್ಟೆಗಳು ಕಮ್ಮಿ ಇದ್ದಾಗ ಒಂದೆರಡು ಬಂದು ಈ ಬಾಕ್ಸನ್ನು ಬಾಗಿಲಲ್ಲಿ ಕೂತ್ಕೊಂಡ್ಬಿಟ್ಟು ಆ ಹುಳವನ್ನು ತಿಂದು ಅವು ನಾಶ ಮಾಡೋ ಸಾಧ್ಯತೆ ಇರುತ್ತೆ. ಮತ್ತು ಇದರಲ್ಲಿ ಇದೊಂದು ಜೇನಿಗೊಂದು ಸಮಸ್ಯೆ ಅಂದರೆ ಈ ತತ್ತಿಗಳಲ್ಲಿ ಒಂದು ಜೇನು ಈ ತತ್ತಿಯ ಮೇಣದ ಹುಳ ಅಂಥೇಳಿ ಒಂದು ಹುಳ ಆಗ್ತಾವೆ. ಆ ಹುಳ ಆಗಿಬಿಟ್ರೆ ಅದು ಒಳಗಡೆ ದೊಡ್ಡ ಆಗಿ ತುಂಬ ಹುಳ ಆಗಿಬಿಟ್ಟು ಆ ತತ್ತಿನೆಲ್ಲ ಗಮ್ ಮಾಡಿಬಿಟ್ಟು ಜೇನನ್ನು ಹಾರಿ ಹೋಗ್ಬಿಡ್ತಾವೆ. ಆದ್ದರಿಂದ ಅದೊಂದು ಆಗಾಗ ನಾವು ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಆ ಬಾಕ್ಸಿನ ಮುಚ್ಚಳ ತೆಗೆದು ಅದರಲ್ಲಿ ಏನಾದ್ರು ಆ ಮೇಣದ ಹುಳುಗಳು ಆಗಿದ್ದು ಏನು ಅಂತೇಳಿ ಒಂದು ಸ್ವಲ್ಪ ಚೆಕ್ ಮಾಡಬೇಕಾಗತ್ತೆ. ಮುಖ್ಯವಾಗಿ ಆ ಬಂಡಾರ ಮಡಕೆ ಹುಳ ಇದೆಯಲ್ಲ, ಆ ಹುಳನ ನಾವು ಆದಷ್ಟು ಅವನ್ನ ನೋಡಿ ಅದಕ್ಕೊಂದು ಸಣ್ಣದೊಂದು ಆ ಈ ಹುಳಗಳು ಜೇನು ಹುಳುಗಳು ಹೋಗುವಂಥದ್ದೇ ಒಂದು ಸಣ್ಣ ತೂತು ಮಾಡಿ ಒಂದು ಮುಚ್ಚಳ ಟೈಪ್ ಒಂದು ಗೇಟ್ ಟೈಪ್ ಮಾಡಿ ಅದನ್ನು ಇದು ಮಾಡಿದರೆ ಒಂದು ಸ್ವಲ್ಪ ಅದಕ್ಕೆ ಸೇಫ್ಟಿ ಆಗುತ್ತೆ, ರಕ್ಷಣೆ ಆಗುತ್ತೆ. ಅಂದರೆ ಅದರಿಂದ ಅವು ಜೇನಿಗೆ ಮುಖ್ಯವಾದ ಒಂದು ಕಾಟ ಅಂದರೆ ಆ ಬಂಡಾರ ಮಡಕೆ ಹುಳ. ಅವು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾತ್ರ ಅವು ಜಾಸ್ತಿ ಇದು ಮಾಡ್ತಾವೆ. ಆಮೇಲೆ ಅವಾಗೆ ಸತ್ತೋಗ್ಬಿಡ್ತಾವೆ. ಆ ಟೈಮಲ್ಲಿ ಇವನ್ನ ಭಾರಿ ತಿಂತವೆ. ಆದರೆ ಈ ಹುಳುಗಳು ಅಷ್ಟೇ ಅವನ್ನು ಕೊಲ್ಲುವ ಪ್ರಯತ್ನ ಮಾಡ್ತವೆ. ಒಂದೆರಡು ಹುಳ ಬಂದುಬಿಟ್ರೆ ಅದು ತುಂಬ ಅದನ್ನು ಮುತ್ತಿಬಿಟ್ಟು ಅದರ ಫುಲ್ ಅದನ್ನು ಆಕ್ರಮಣ ಮಾಡಿ ಅದನ್ನು ಫುಲ್ ಇದು ಹೀಟ್ ಕೊಟ್ಬಿಟ್ಟು ಅವನ್ನ ಕೊಂದು ಹಾಕಿಬಿಡ್ತಾವೆ. ಅದು ತುಂಬ ಆ ಹುಳುಗಳೇ ಜಾಸ್ತಿ ಬಂದಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಈ ಹುಳುಗಳು ಜೇನುಗಳು ತಿಂದು ನಾಶ ಆಗುತ್ತೆ.